ಮತ್ತೆ ನೀವು ಯಾವಾಗಲೂ ಕೂಡ ವೆಂಕಟರಮಣಪ್ಪನಿಗೆ ವೆಂಕಟೇಶ್ಗೆ ಚಿರಋಣಿಯಾಗಿರ್ಬೇಕಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಚಿರಋಣಿಯಾಗಿರ್ಬೇಕಲ್ಲ. ಯಾವ ಕಾರಣಕ್ಕೂ ಕೂಡ ವೆಂಕಟೇಶ ಎಲ್ಲಿವರೆಗೆ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ ಅಲ್ಲಿವರೆಗೆ ನೀವು ಆಶೀರ್ವಾದವನ್ನು ಮಾಡುತ್ತಲೇ ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು. ಜೆಡಿಎಸ್ನವರು ಬಣ್ಣದ ಮಾತುಗಳಾಡ್ತಾರೆ, ಬಣ್ಣದ ಮಾತುಗಳಾಡ್ತಾರೆ. ಬಹುಶಃ ಕಾರಜೋಳ ಇದ್ರೆ ಹೇಳ್ತಿದ್ದೆ, ಕಾರಜೋಳ ಇಲ್ಲ. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಪ್ರತಿ ವರ್ಷ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕರ್ನಾಟಕದಿಂದ 4.5 ಲಕ್ಷ ಕೋಟಿ ಕರ್ನಾಟಕದಿಂದ ತೆರಿಗೆ ವಸೂಲು ಮಾಡಿಕೊಡ್ತಕ್ಕಂಥದ್ದು ನಾವು. ಕೇಂದ್ರ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಎಷ್ಟು ಬರ್ತದೆ ಗೊತ್ತಾ? ಬರೀ 65,000 ಕೋಟಿ. ನಾವು ತೆರಿಗೆ ರೂಪದಲ್ಲಿ ₹1 ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 15 ಪೈಸೆ ಮಾತ್ರ. ಈ ಕಾರಜೋಳ ಯಾವತ್ತಾರು ಕೇಳಿದಾರ? ಲೋಕಸಭೆಯಲ್ಲಿ ಕೇಳಿದಾರ? 17 ಜನರನ್ನ ಗೆಲ್ಲಿಸ್ಕೊಟ್ಟಿದ್ದೀರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ನಾವು 9 ಜನ ಗೆದ್ದಿದ್ದು, ಜೆಡಿಎಸ್ನವರು 2 ಗೆದ್ದಿದ್ರು, 2 ಗೆದ್ದಿದ್ದಾರೆ. ಯಾವತ್ತಾರು ಇವತ್ತು ಬಿಜೆಪಿ ಜೆಡಿಎಸ್ನವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾವು 136 ಸ್ಥಾನಗಳನ್ನು ಗೆದ್ದ ಮೇಲೆ ಇನ್ನು ಜೆಡಿಎಸ್ಗೆ ಭವಿಷ್ಯ ಇಲ್ಲ ಅಂತೇಳಿ ಬಿಜೆಪಿ ಜೊತೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2 ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತಾ ಇದೆ ಅಲ್ವಾ? ಇಲ್ಲಿ ಜೆಡಿಎಸ್ನವರು ಎಲ್ಲ ಶಾಸಕರಾಗಿದ್ದವರು ಕಳೆದ ಸಾರಿ ಜೆಡಿಎಸ್ನವರ. ದಯಮಾಡಿ ಜೆಡಿಎಸ್ನವರು ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಜೆಡಿಎಸ್ನಲ್ಲಿದ್ದಾಗ 2004ರಲ್ಲಿ 59 ಸ್ಥಾನಗಳನ್ನು ಗೆದ್ದಿದ್ದು. ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು? 18 ಸ್ಥಾನಗಳನ್ನು ಮಾತ್ರ. ಯಾಕಂತಂದ್ರೆ ಜೆಡಿಎಸ್ ಇನ್ನೂ ಕಡಿಮೆ ಆಗ್ತದೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನು ಗೆಲ್ತಾರೆ. ಇಲ್ಲಿ 100ಕ್ಕೆ 100 ಜೆಡಿಎಸ್ನವರು ಸೋಲ್ತಾರೆ ಅಲ್ವಾ? ಅಲ್ವೇನ್ರಿ? ಏನು ಈ ಕಡೆಯವರೆಲ್ಲ